ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು RP ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದು ನಾವು 6ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಅಧ್ಯಯನ ಭಾರತ ನಮ್ಮ ಹೆಮ್ಮೆ ಪಾಠದ ಕೀ ಪಾಯಿಂಟ್ಸ್ಗಳನ್ನು ನೋಡೋಣ. ಮೊದಲಿಗೆ ಭಾರತಕ್ಕೆ ಇರುವ ವಿವಿಧ ಹೆಸರುಗಳು. 1. ಭರತಖಂಡ. ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ. ಭರತವರ್ಷ ಭಾರತ ದೇಶ ಎಂದಾಯಿತೆಂದು ಪುರಾಣಗಳ ಪ್ರಕಾರ ಉಲ್ಲೇಖವಿದೆ. 2ನೇದಾಗಿ ಹಿಂದೂ ಎಂಬ ಪದವನ್ನು ಪರ್ಷಿಯನ್ನರು ನೀಡಿದರು. ಗ್ರೀಕರ ಬಾಯಲ್ಲಿ ಹಿಂದೂ ಎಂಬ ಪದವು ಹಿಂಡು ಎಂದಾಯಿತು. ಹಾಗೆಯೇ ಸಿಂಧೂ ನದಿಗೆ ಗ್ರೀಕರು ಇಂಡಸ್ ಎಂದು ಕರೆಯುತ್ತಿದ್ದರು. ತದನಂತರ ಮಹಮ್ಮದೀಯರು ಹಿಂದೂಸ್ತಾನ್ ಎಂಬ ಪದವನ್ನು ಭಾರತಕ್ಕೆ ನೀಡಿದರು. ಅದೇ ರೀತಿ ಆಂಗ್ಲರಿಂದ ಇಂಡಿಯಾ ಎಂಬ ಪದವು ಭಾರತಕ್ಕೆ ಬಂದಿತು. ಇವು ಭಾರತಕ್ಕಿರುವ ವಿವಿಧ ಹೆಸರುಗಳು. ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು. ವಿಲಿಯಂ ಜೋನ್ಸ್ ಎನ್ನುವಂಥರು ಪ್ರಮುಖವಾಗಿ ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದು, ಇವರು ಮೇಧಾವಿ, ಸಂಸ್ಕೃತವನ್ನು ಕಲಿತಿದ್ದರು. ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತ ಎಂದು ಕೂಡ ಇವರು ನುಡಿದಿದ್ದರು. ಭಾರತದ ಸಾಹಿತ್ಯದ ಅಧ್ಯಯನ ಮಾಡುವ ಸಲುವಾಗಿ ಇವರು ದಿ ಏಷ್ಯಾಟಿಕ್ ಸೊಸೈಟಿಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು. ನಂತರ ಇವರು ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಅದೇ ರೀತಿ ಇವರು ಶಾಕುಂತಲ ಮತ್ತು ಮುಂತಾದ ಸಾಂಸ್ಕೃತಿಕ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ರಚನೆ ಮಾಡಿದರು. ಪ್ರಾಚೀನ ಸ್ಥಳಗಳ ನಾಮಗಳು ಅಥವಾ ಹೆಸರುಗಳು. ಮಗಧ ಎಂಬಂಥ ಒಂದು ಪ್ರದೇಶಕ್ಕೆ ಇಂದು ಬಿಹಾರ ಎಂದು ಕರೀತೇವೆ. ಕಳಿಂಗ ಇಂದಿನ ಒರಿಸ್ಸಾ, ಚೇರ ಇಂದಿನ ಕೇರಳ, ಇಂದ್ರಪ್ರಸ್ಥ ಇಂದಿನ ದೆಹಲಿ, ಪ್ರಯಾಗ ಇಂದಿನ ಅಲಹಾಬಾದ ಕೆಲವು ಇಂದಿಗೂ ಉಳಿದುಕೊಂಡಿವೆ. ಉದಾಹರಣೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ ಮತ್ತು ಸ್ಥಳಗಳ ನಾಮಗಳನ್ನು ಕೂಡ ಬದಲಾಯಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ, ಈಗಲೂ ನಡೆಯುತ್ತಿದೆ. ಉದಾಹರಣೆಗೆ ಮದ್ರಾಸ್, ಚೆನ್ನೈ, ಪ್ರಯಾಗ್, ಅಲಹಾಬಾದ್, ಬರೋಡಾ, ವಡೋದರ, ಬೊಂಬಾಯಿ, ಮುಂಬೈ ಹೀಗೆ ಹಲವಾರು ಪ್ರದೇಶಗಳನ್ನು ಅವ ಹೆಸರುಗಳನ್ನು ಕೂಡ ಬದಲಾಯಿಸಲಾಗಿದೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆಗಳು. ಅಶೋಕನ ಶಿಲಾಲೇಖನಗಳಲ್ಲೇ ಅಂಕೆಗಳ ಬಗ್ಗೆ ಬಳಸಲಾಗಿದೆ ಅಥವಾ ತಿಳಿಸಲಾಗಿದೆ. ಇವು 2300 ವರ್ಷಗಳ ಹಿಂದಿನವು. ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತದ ಪ್ರಾಚೀನ ಭಾರತೀಯರ ಕೊಡುಗೆಗಳಾಗಿದ್ದು, 5ನೇ ಪಾಯಿಂಟ್ನಲ್ಲಿ ಸನ ಅಥವಾ ಸೊನ್ನೆಯನ್ನು ಮೊದಲು ಭಾರತೀಯರೇ ಅದನ್ನು ಬಳಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ. 6ನೇ ಪಾಯಿಂಟು, ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟರು. 7ನೇ ಪಾಯಿಂಟು, ಆರ್ಯಭಟ ಭಾರತೀಯ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. 8ನೇ ಪಾಯಿಂಟು, ಇಂಥದೊಂದು ನಕಾಶೆಯನ್ನು ಬಳಸಿಯೇ 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ. ಅದೇ ರೀತಿ ಇಲ್ಲಿ ಪೈಥಾಗೋರಸ್ ಪ್ರಮೇಯಕ್ಕಿಂತ ಮೊದಲೇ ಭಾರತದಲ್ಲಿ ಬೋಧಾಯಾನ ಎಂಬ ಭಾರತೀಯ ವಿಜ್ಞಾನಿಯು ಪ್ರಮೇಯಗಳನ್ನು ಸೃಷ್ಟಿಸಿದ್ದನು. 2ನೇದಾಗಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪಾಠವು ಕಣಾದನ ಸ್ಮರಣೆಯಿಂದಲೇ ಪ್ರಾರಂಭವಾಗುತ್ತದೆ. ಭಾರತೀಯರು ಪ್ರಾಚೀನ ಕಾಲದಿಂದ ಉಕ್ಕನ್ನು ತಯಾರಿಸುತ್ತಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣದ ಕೇಂದ್ರವಾಗಿ ಪ್ರಸಿದ್ಧವಾಗಿತ್ತು. ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ, ಸಂಸ್ಕೃತವೂ ಕೂಡ ಭಾರತೀಯರ ಕೊಡುಗೆಗಳಾಗಿವೆ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಬೌದ್ಧ ಮತ ಭಾರತದ ಗಡಿಯಾಚೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತ್ತು. ಶ್ರೀಲಂಕೆ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧ ಮೂರ್ತಿಯನ್ನು ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು. 2ನೇದು ಅಂಗರವಾಜ ಒಂದು ಜೀವಾಳ ಕಮ್ಮಂದಯವಾದಂತಹ ದೇವಾಲಯವಾಗಿತ್ತು. 3ನೇದು ಕಾಂಬೋಡಿಯಾದ ಅಂಗೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು. 4ನೇದು ಜಾವಾಡದ ಬೋರಾಬದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ. ನಂತರ ಭಾರತ ನಮ್ಮ ಹೆಮ್ಮೆ ಎಂಬ ಪಾಠದಲ್ಲಿ ಬರತಕ್ಕಂಥ ಕೊನೆಯ ಒಂದು ಘಟಕಾಂಶವೆಂದರೆ ಭಾರತೀಯ ಮೌಲ್ಯಗಳು. ಇವು ಆಚಾರ್ಯ ದೇವೋಭವ, ಅಹಿಂಸೆ ಮತ್ತು ಜೀವನ ಸೂತ್ರವಾಗಿತ್ತು. 4ನೇದು ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನೋ ಸುಖಿನೋ ಭವಂತು. 5ನೇದು ಸರ್ವಧರ್ಮ ಸಮಾನತೆ ಎಂಬಂಥ ತತ್ವಗಳನ್ನು ಮೈಗೂಡಿಸಿಕೊಂಡ ದೇಶ ಭಾರತ. ಆದ್ದರಿಂದ ಭಾರತ ನಮ್ಮ ಹೆಮ್ಮೆ ಎಂದು ಈ ಒಂದು ಪಾಠವು